ಕಬ್ಬದ ರಂಗನಾಥ ಸ್ವಾಮಿ ಮೇಲ್ಕುಂಟೆ ಗೊಲ್ಲಳ್ಳಿ. ನಾವು ದೇವರ ಗಂಗಸ್ಥಾನಕ್ಕೆ ಮರಡಿಗುಡ್ಡಕ್ಕೆ ತಗೊಂಡೋಗಿ ಈಗ ಮರಡಿ ನಮ್ಮ ಊರಿಗೆ ಊರಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ಸರ್ವ ಅಣ್ತಂದಿರು ನೆಂಟರು ಇನ್ನು ಮುಂತಾದವರು ಎಲ್ಲ ನಮ್ಮ ಈ ಸ್ವಾಮಿ ಕೃಪೆಗೆ ಎಲ್ಲರೂ ಸೇರಿ ಭಾಗಿಯಾಗಿ ತಗೊಂಡು ಹೋಗಿ ನಾವು ಗಂಗಸ್ನಾನ ಮಾಡಿಕೊಂಡು ಈಗ ನಮ್ಮ ಊರಿನತ್ತ ಪಯಣ ಬೆಳೆಸ್ತಾ ಇದ್ದೀವಿ. ಎಲ್ಲರಿಗೂ ಸರ್ವರಿಗೂ ನಮ್ಮ ಶ್ರೀ ಕಂಬದ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಾವು ಸಿರಾ ತಾಲ್ಲೂಕು ಸರ್, ಸಿರಾ ತಾಲ್ಲೂಕು ಮೇಲ್ಕುಂಟೆ ಮಂಜರೆ ಗೊಲ್ಲಹಳ್ಳಿ ಕಂಬದ ರಂಗನಾಥ ಸ್ವಾಮಿ ಪುರುಷಕ್ಕನ ಕೆರೆ ಆಯಿತು. ಇವಾಗ ಕತ್ತ ಸಿರಾದ ಹೋಗ್ತಾ ಇದ್ದೀವಿ. ಇಷ್ಟೇ ಸ್ವಾಮಿ ನಮ್ಮ ಗೊಲ್ಲಹಳ್ಳಿ ಕಂಬದ ರಂಗನಾಥ ಸ್ವಾಮಿ ಪುರುಷವಂಕೆರೆಗೆ ಗಂಗಸ್ಥಾನಕ್ಕೆ ಹೋಗಿತ್ತು. ಈಗ ಬರ್ತಲ್ಲಿದ್ದೀವಿ ನಾವು. 10 ಗಂಟೆ ಆಗುತ್ತೆ ಊರು ಸೇರ್ಬೇಕಾದ್ರೆ. ಶಿರಾ ತಾಲೂಕು ಕಸ್ಬಾ ಹೋಬಳಿ ಮೇಲ್ಕುಂಟೆ ಗ್ರಾಮ ಪಂಚಾಯತಿಗೆ ಸೇರಿದ ಶ್ರೀ ಕಂಬದ ರಂಗನಾಥ ಸ್ವಾಮೀಜಿ ದೇವರನ್ನು ಪುರುಷಾಕರೆ ಗಂಗಾಸ್ಥಾನಕ್ಕೆ ನಮ್ಮ ಕುಲ ದೇವರು ಭಕ್ತಿಪೂರ್ವಕವಾಗಿ ನಮ್ಮ ಭಕ್ತಜರು ಪೂರ್ವಕರಿಂದಲೂ ಇದು ನಡ್ಕೊಂಡು ಬಂದಿರೋದು. ಅದರಂತೆ ನಾವು ಕೂಡ ಹೋಗಿ ಗಂಗಾಸ್ಥಾನ ಮುಗಿಸ್ಕೊಂಡು ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೀವಿ ಸ್ವಾಮಿ. ಇವತ್ತಿನ ದಿನ ಏನಾಗ್ತಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಹಿಂದೂ ಸಂಸ್ಕೃತಿ ಹಿಂದೂತನವನ್ನ ಕಾಪಾಡ್ತಾ ಇರೋದು ನಮ್ಮ ಕಾಡುಗೊಲ್ಲರಲ್ಲಿ ಎತ್ತಿದ ಕೈ. ಆದ್ರಿಂದ ನಮ್ಮ ಕಾಡುಗೊಲ್ಲರು ಇವತ್ತಿಂದ ಅಲ್ಲ, ನಮ್ಮ ತಾತನ ಕಾಲದಿಂದಲೂ ನಮ್ಮ ಕಾಡುಗೊಲ್ಲರು ನಮ್ಮ ಸಂಸ್ಕೃತಿ ನಮ್ಮ ನಡೆ ನುಡಿನ ಉಳಿಸ್ಕೊಂಬರೋದ್ರಲ್ಲಿ ನಮ್ಮ ಕಾಡುಗೊಲ್ಲರು ಎಂದು ಹಿಂದೆ ಹೆಜ್ಜೆ ಇಟ್ಟಿಲ್ಲ. ಇವತ್ತಿನವರೆಗೂ ನೋಡ್ತಾ ಇರ್ಬೋದು ನೀವೇ, ಮಕ್ಕಳು ಮರಿ ಎಲ್ಲಾನ ಇವತ್ತಿನವರೆಗೂ ಅವ್ರ ಸೋತ್ರ ಮಕ್ಕಳನ್ನ ನೀನಿದ್ಯಾ ಮುಂದೆ ಅಂತ ಮುನ್ನಡೆಸಿ ಇವತ್ತು ಕರ್ಕೊಂಬಂದು ಏನೇ ಇದ್ರು ನಮ್ಮ ಸಂಸ್ಕೃತಿ, ನಮ್ಮ ಭಾರತ ದೇಶದ ಸಂಸ್ಕೃತಿ ಏನಿದೆಯೋ ಅದನ್ನ ಮುನ್ನಡೆಸ್ತಿರೋದೇ ನಮ್ಮ ಕಾಡುಗೊಲ್ಲರು ಅನ್ನೋದು ಹೇಳಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತಾ ಇದ್ದೀನಿ.